ಅರುಣ್ ಯೋಗಿರಾಜ್ ಅವರು ಹಾಗೆ ಗಣೇಶ್ ಭಟ್ ಅವರು ಇಬ್ರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅರುಣ್ ಯೋಗಿರಾಜ್ ಅವರೇ, ಮೊದಲನೇದಾಗಿ ಅಭಿನಂದನೆಗಳು ತಮಗೆ. ಮೊದಲ ಪ್ರತಿಕ್ರಿಯೆ, ತಮ್ಮ ರಾಮಲಲ್ಲನಿಗೆ ಇಡೀ ವಿಶ್ವ ಇವತ್ತು ಕೊಂಡಾಡ್ತಾ ಇದೆ. ಈ ಒಂದು ಸಮಯದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅವಕಾಶ ಕೊಟ್ಟ ನನಗೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಮತ್ತು ಈ ಅಯೋಧ್ಯೆಯಲ್ಲಿ ಈ ಒಂದು 7 ತಿಂಗಳ ಸಮಯ ಕಳೆದಿದ್ದು ನನ್ನ ಜೀವನದ ಒಂದು ಅತಿ ಸುಂದರವಾದ ಸಮಯ ಅಂತ ಹೇಳ್ಬೋದು. ರಾಮಲಲ್ಲ ಮೂರ್ತಿ ನಮ್ಮ ದೇಶದ ಪ್ರತಿಯೊಬ್ಬರು ಜನತೆಗೂ ಒಂದು ಮನಸ್ಸಿನಲ್ಲಿ ಕೂರ್ತಾ ಇದೆ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಸೊ ಇದು ನಂದು ಸೆಲೆಕ್ಟ್ ಆಯಿತು ಅನ್ನೋದಕ್ಕಿಂತ ಜನಕ್ಕೆ ಖುಷಿ ಆಗ್ತಿದ್ದಿಲ್ಲ, ಅದು ನನಗೆ ಭಾಳ ಖುಷಿ ಆಗ್ತಾ ಇದೆ. ಕನ್ನಡದ ರಾಮ, ಕರ್ನಾಟಕದ ರಾಮ, ಹಾಗೆ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಅರಳಿದ ರಾಮ ಅಂತ ಹೇಳಿ ಎಲ್ಲರೂ ಕೂಡ ಕರ್ನಾಟಕದವರು ವಿಶೇಷವಾಗಿ ಬಹಳ ಹೆಮ್ಮೆ ಪಡ್ತಿದ್ದಾರೆ. ನೋಡಿ, ನಮ್ಮ ಕರ್ನಾಟಕದ್ದು ಹನುಮಂತನ ನಾಡು, ಹನುಮಂತರು ರಾಮರ ಸೇವಕರು. ಸೊ ನಮ್ಮ ಸೇವೆ ಅವರು ಬಯಸಿದ್ರು. ಒಂದು ಮೊದಲೇ ಎಲ್ಲ ಬರೆದಿರ್ತೇನೋ ಹಣೆ ಬರದಲ್ಲಿ, ಅಥವಾ ರಾಮರಿಗೆ ನಮ್ಮ ಕರ್ನಾಟಕದ್ದೇ ಒಂದು ಸೇವೆ ಬೇಕಿತ್ತೇನೋ, ಕರೆದಿ ಮಾಡಿಸ್ಕೊಂಡಿದ್ದಾರೆ. ಆತ್ಮೀಯತೆ ಮತ್ತೆ ಪುನಃ ಭಾರತಕ್ಕೆ ಮತ್ತೆ ಪುನಃ ರಾಮ ಹನುಮರು ಒಂದಾಗಿದ್ದಾರೆ. ನಮ್ಮ ಅಯೋಧ್ಯೆಯಲ್ಲಿ ನೀವು ನೋಡ್ಬೋದು, ಅವತ್ತು ಅಲಂಕಾರಗಳು ಸಹ ಪೂರ್ತಿ ನಮ್ಮ ಕರ್ನಾಟಕದ ಧ್ವಜದ ರೀತಿನೇ ಇತ್ತು. ನನ್ನ ರಾತ್ರಿ ಎಲ್ಲ ಅದನ್ನೇ ಫೋಟೋ ತಗೊಂಡು ಮಾತಾಡ್ತಿದ್ವಿ ಉಡುಪಿ ಸ್ವಾಮೀಜಿ ಅವ್ರ ಜೊತೆ, ನೋಡಿ ನಮ್ಮ ಕರ್ನಾಟಕದ ರೀತಿನೇ ಇದೆ ಅಂತ. ಬಟ್ ಎಲ್ಲ ರಾಜ್ಯದವರು ಅವರವರ ಕೊಡುಗೆ ಕೊಟ್ಟಿದ್ದಾರೆ. ನಮಗೆ ಈ ಸೇವೆ ಬಯಸಿ ನಮ್ಮ ಕೈಲಿ ಮಾಡಿಸ್ಕೊಂಡಿದ್ದಾರೆ. ಬಹಳ ಖುಷಿ ಆಗ್ತಿದೆ. ಪೇಜಾವರ ಶ್ರೀಗಳಂತೂ ಬಹಳ ಬಹಳ ಹೆಮ್ಮೆ ಪಡ್ತಾ ಇದ್ರು. ನಮ್ಮ ಯೋಗಿರಾಜ್ ಅವರು, ನಮ್ಮ GL ಭಟ್ ಅವರು ನಮ್ಮವರು ಅಂತ ಹೇಳಿ ಬಹಳ ಹೆಮ್ಮೆ ಪಡ್ತಾ ಇದ್ರು ಪೇಜಾವರ ಶ್ರೀಗಳು. ಅದರಲ್ಲೂ ಅದ್ಭುತವಾದ ಆ ರಾಮಲಲ್ಲ, 5 ವರ್ಷದ ಮುಗ್ಧತೆ ಜೊತೆಗೆ ದೈವಿ ಕಳೆ, ಇದ್ರ ಬಗ್ಗೆ ಬಹಳ ಹೆಮ್ಮೆ ಪಡ್ತಾ ಇದ್ರು ಪೇಜಾವರ ಶ್ರೀಗಳು ಕೂಡ. ನೋಡಿ, ಅದು ನಮಗೆ 140 ಕೋಟಿ ಜನಕ್ಕೆ ಒಂದು ಸಮಯ ಬಂದಿತ್ತು ಈಗ. ಯಾಕಂದ್ರೆ ಇದರಿಂದ ಬಹಳಷ್ಟು ಕತೆ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಈ ಒಂದು ಅಂತೀವಿ ದೇಶ ಜನತೆ ಇಷ್ಟೊಂದು ನಿರೀಕ್ಷೆ ಇರಬೇಕಾದ್ರೆ ನಾವು ಆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕಾಗಿರುತ್ತೆ. ಒಂದು ದೊಡ್ಡ ಜವಾಬ್ದಾರಿ ನಮಗೆ. ಆ ಸಮಯಕ್ಕೆ ಏನು ಬೇಕು, ಏನು ಮಾಡಬೇಕು ಅಂತ ನಮ್ಮ ರಾಮರೇ ನಮ್ಮ ಹತ್ರ ಒಂದು ಮಾಡಿಸ್ಕೊಂಡಿದ್ದಾರೆ. ನಿಮಗೆ ಆ ಸಂದರ್ಭದಲ್ಲಿ ನಿಮ್ಮದು ಆಯ್ಕೆ ಆಯಿತು ಅಂತ ಹೇಳಿದಾಗ, ನಿಮ್ಮ ಮೂರ್ತಿ ಆಯ್ಕೆ ಆಯಿತು ಅಂತ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಆಗಿದ್ದೇನು? ನನಗೆ ಆಗ ಏನು ಖುಷಿ ಆಗಲಿಲ್ಲ. ಮೂರ್ತಿ ಸೆಲೆಕ್ಟ್ ಆಯಿತು ಅಂದ್ಕೊಳ್ಳಿ ಏನು ಖುಷಿ ಆಗಲಿಲ್ಲ. ಯಾಕಂದರೆ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ನಮಗೆ ಅದು ನೀಟಿಗೆ ಹೋಗಿ ಒಳಗೆ ಕೂರಬೇಕಾಗಿರುತ್ತೆ, ಏನೂ ಡ್ಯಾಮೇಜ್ಗಳಾಗಿದೆ. ಅದಕ್ಕೆ ನಾನು ಯಾರ ಕೈಗೂ ಸಿಗ್ತಿರಲಿಲ್ಲ. ನಾನು ಇಂಟೆನ್ಷನ್ಲಿ, ಕಾರಣ ಇನ್ನೂ ಕರ್ತವ್ಯ ಮುಗ್ದಿಲ್ಲ ನಮ್ಮದು. ನನಗೆ ಇವತ್ತು ದೇಶ ಜನತೆ ಎಲ್ಲ ಇಷ್ಟಪಡ್ತಾ ಇರಲ್ಲ, ಈಗ ಖುಷಿ ಆಗ್ತಾ ಇದೆ. ನಾನು ಸೆಲೆಕ್ಟ್ ಆಗ್ತು ಅಂದ್ಕೊಳ್ಳಿ ನನಗೆ ಅಷ್ಟು ಖುಷಿ. ಇವತ್ತು ಲಕ್ಷಾಂತರ ಮಂದಿ ಅದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ, ಅಂದ್ರೆ ದರ್ಶನ ಪಡೀತಾ ಇದ್ದಾರೆ. ಕರ್ನಾಟಕದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನೋಡಿ, ನಮ್ಮ ಕರ್ನಾಟಕ ನಾಡು ಕಲೆಗಳ ಬೀಡು. ನಿಮಗೆ ಕರ್ನಾಟಕದಲ್ಲಿ ಇದ್ರೇ ನಿಮಗೆ ಒಂದು ಕಲೆಯ ಬಗ್ಗೆ ಒಂದು ಮಾಹಿತಿ ತಿರುಗ್ತಾ ಹೋಗುತ್ತೆ. ನಮ್ಮ ಸುತ್ತಮುತ್ತ ಅಂಥ ಸುಂದರವಾದ ದೇವಸ್ಥಾನಗಳಿದೆ. ಅದರಲ್ಲಿ ಸಮಯ ಕಳೆದ್ರೆ ನಾವಿನ್ನೂ ತುಂಬ ಸಣ್ಣ ಕಲಾವಿದರು ಅಂತ ನಮಗೇನೆ ಒಂದು ಭಾವ ಬರುತ್ತೆ. ಸೊ ಕಲಿಯೋದಕ್ಕೆ ಬಹಳ ದೊಡ್ಡ ಜಾಗ, ತುಂಬ ಪ್ರಶಾಂತವಾದ ಊರು. ಜೊತೆಗೆ ನಮ್ಮ ಒಂದು ಸುತ್ತಮುತ್ತಲಿನ ಜನರು ಸಹ ಒಂದು ತಾಳ್ಮೆಯ ಒಂದು ಮನೋಭಾವ ಇರೋದ್ರಿಂದ ನಮಗೆ ಈ ಒಂದು ಕೆಲಸ ಮಾಡಬೇಕಾದ್ರೆ ತಾಳ್ಮೆ ಬಹಳ ಮುಖ್ಯ. ಸೊ ನಮ್ಮ ರಾಜ್ಯದ ಪಾತ್ರನೂ ಬಹಳ ಇದೆ ಅಂತ ಹೇಳ್ತೀನಿ.